ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಡಿಪ್ಯೂಟಿ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಪಿಜೆಪಿ ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Ghee, Sri Raghavendra Tuppa. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. SAK Convention Hall. Book now flat 50% discount. Save of the season with luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IV Road, Raichur. ಶನಿ ದೇವರ ನೂತನ ಮಂದಿರ ಶಿಲಾನ್ಯಾಸ. ಶಿರಡಿಯಲ್ಲಿ ಸಾಯಿ ದರ್ಶನ, ಶಿಂಗನಪುರದಲ್ಲಿ ಶನಿ ದರ್ಶನ, ಹಾಗೆ ನಮ್ಮ ರಾಯಚೂರಿನಲ್ಲಿ ಓಂ ಸಾಯಿ ಧ್ಯಾನ ಮಂದಿರದಲ್ಲಿಯೂ ಈಗ ಶನಿ ದೇವರ ದರ್ಶನ ಸಾಧ್ಯವಾಗಲಿದೆ. ಜೂನ್ 1ರಿಂದ ಗಾಣಿಗ ಸಮಾಜದಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಚನ್ನಪ್ಪ ಸಜ್ಜನ್. ಅಕ್ರಮ ಗೋ ಸಾಗಾಣಿಕೆ, ವಾಹನಗಳ ತಪಾಸಣೆ ನಡೆಸಿ ಅಕ್ರಮ ಸಾಗಾಣಿಕೆ ತಡೆಯಲಿ ವಿನಯ್ ಸಿಂಗ್ ಠಾಕೂರ್. ಪಾದಾಚಾರಿ ರಸ್ತೆ ಒತ್ತುವರಿ ತೆರವುಗೊಳಿಸಿದ ಪೊಲೀಸರು. ಅಪರಾಧಗಳ ನಿಯಂತ್ರಣಕ್ಕೆ ರಾಯಚೂರು ಪೊಲೀಸರಿಂದ ವಿಭಿನ್ನ ಪ್ರಯತ್ನ. ಜಿಲ್ಲೆಯಲ್ಲಿ ಮುಂದುವರೆದ ಮಳೆ, ವಾಡಿಕೆ ಮಳೆಯಿಂದ ರಾಯಚೂರು ತಾಲೂಕಿನಲ್ಲಿ ಹೆಚ್ಚು ಮಳೆ ದಾಖಲು. ನಗರದ ಅಶೋಕ್ ಡಿಪೋ ಬಳಿ 2 ಬಾರ್ ತೆರವಿಗೆ ಟಿಪ್ಪು ಸುಲ್ತಾನ್ ಸಂಘ ಮನವಿ. ಮತ್ತು ಜಲ ಜೀವನ್ ಮಿಷನ್ ಯೋಜನೆ ಕಾಮಗಾರಿ ಕೇಂದ್ರ ತಂಡದಿಂದ ಪರಿಶೀಲನೆ. ಮನ್ಸಾಪುರ್ನಲ್ಲಿ ನೀರಿನ ಪರೀಕ್ಷೆ, ಕಲುಷಿತ ನೀರು ಪತ್ತೆ. ವಾರ್ತೆಗಳ ವಿವರ. ಜಿಲ್ಲಾ ಮತ್ತು ತಾಲೂಕು ಗಾಣಿಗ ಸಮಾಜದಿಂದ ಜೂನ್ 1ರಂದು ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಗಾಣಿಗ ಸಮಾಜದ ಅಧ್ಯಕ್ಷ ಚನ್ನಪ್ಪ ಸಜ್ಜನ್ ಹೇಳಿದರು. ಜಿಲ್ಲಾ ಮತ್ತು ತಾಲೂಕು ಗಾಣಿಗ ಸಮಾಜದಿಂದ ಜೂನ್ 1ರಂದು ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಗಾಣಿಗ ಸಮಾಜದ ಅಧ್ಯಕ್ಷ ಚನ್ನಪ್ಪ ಸಜ್ಜನ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, 2ನೇ ವರ್ಷ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಬೆಳಗ್ಗೆ 10 ಗಂಟೆಗೆ ನಡೆಯಲಿದ್ದು ವಿವಿಧ ಮಠಾಧೀಶರು, ರಾಜಕೀಯ ಗಣ್ಯರು ಭಾಗವಹಿಸಲಿದ್ದಾರೆ. ಎಲ್ಲ ತಾಲೂಕುಗಳ ಗಾಣಿಗ ಸಮಾಜ ಬಾಂಧವರು, ಪಾಲಕರು, ವಿದ್ಯಾರ್ಥಿನಿಯರು ಭಾಗವಹಿಸುವಂತೆ ಮನವಿ ಮಾಡಿದರು. PUC ಹಾಗೂ SSLC ಪಾಸಾದ ವಿದ್ಯಾರ್ಥಿಗಳು ಮತ್ತು ವೈದ್ಯಕೀಯ ವಿದ್ಯಾರ್ಥಿಗಳು ಇವರಿಗೆ ಪ್ರತಿಭಾ ಪುರಸ್ಕಾರವನ್ನು ಮುಂಜಾನೆ 10 ಗಂಟೆಗೆ ಇಟ್ಟುಕೊಳ್ಳಲಾಗಿದೆ. ಕಾರಣ ಜಿಲ್ಲೆಯ ಯಾವತ್ತೂ ನಮ್ಮ ಸಮಾಜದ ಬಾಂಧವರು, ಹಿರಿಯರು, ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ರಾಯಚೂರು ಗಾಣಿಗ ಸಮಾಜದ ಅಧ್ಯಕ್ಷ ಬಸಪ್ಪ ಹಳ್ಳಿ ಮಾತನಾಡಿ, ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಿಜಯಪುರದ ವನಶ್ರೀ ಸಂಸ್ಥಾನ ಮಠದ ಡಾಕ್ಟರ್ ಜಯಬಸವ ಕುಮಾರ್ ಸ್ವಾಮೀಜಿಗಳು, ಸೋಮವಾರಪೇಟೆ ಮಠದ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು, ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು, ಮಂಗಳವಾರಪೇಟೆ ಮಠದ ಶ್ರೀ ವೀರ ಸಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮವನ್ನು ಸಣ್ಣ ನೀರಾವರಿ ಸಚಿವ NS ಬೋಸರಾಜ್ ಉದ್ಘಾಟಿಸಲಿದ್ದಾರೆ. ಸಂಸದ ಜಿ ಕುಮಾರ್ ನಾಯಕ್, ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್, ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ, ವಿಧಾನ ಪರಿಷತ್ ಸದಸ್ಯ ವಸಂತ್ ಕುಮಾರ್, ಕೆಪಿಸಿಸಿ ಸದಸ್ಯ ಅಮರಗುಂಡಪ್ಪ ಮೇಟಿ, ಯಾದಗಿರಿ ಸಹಾಯಕ ಆಯುಕ್ತ ಡಾಕ್ಟರ್ ಹಂಪಣ್ಣ ಸಜ್ಜನ್ ಸೇರಿದಂತೆ ಸಮಾಜದ ಗಣ್ಯರು ಭಾಗಿಯಾಗಲಿದ್ದಾರೆ. ಗಂಗಾವತಿ ಶರಣಪ್ಪ ನಾಗೋಲಿ ವಿಶೇಷ ಉಪನ್ಯಾಸ ನೀಡಲಿದ್ದಾರೆ. ಎಲ್ಲಾ ತಾಲೂಕುಗಳ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು.
ಕುಮಾರಸ್ವಾಮಿಗಳು ಮಂಗಳವಾರಪೇಟೆ ಹಿರೇಮಠ ರಾಯಚೂರು ಕುರುಬೂರು ಖಾನಾಪುರ ಮತ್ತು ಸದರಿ ಸಮಾರಂಭದ ಅಧ್ಯಕ್ಷತೆಯನ್ನು ರಾಯಚೂರು ಜಿಲ್ಲೆಯ ಗಾಣಿಗ ಸಮಾಜದ ಅಧ್ಯಕ್ಷರಾದ ಶ್ರೀ ಚೆನ್ನಪ್ಪ ಸಜ್ಜನ್ ಇವರು ವಹಿಸುತ್ತಾರೆ. ಹಾಗೂ ಸದರಿ ಸಮಾರಂಭವನ್ನು ಸನ್ಮಾನ್ಯ ಶ್ರೀ NS ಬಸವರಾಜ ಸಾಹೇಬರು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಕರ್ನಾಟಕ ಸರ್ಕಾರದವರು ಉದ್ಘಾಟಿಸುತ್ತಾರೆ. ಹಾಗೂ ಗಾಣದೇವದ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಶ್ರೀಜಿ ಕುಮಾರಸ್ವಾಮಿ ಮಾನ್ಯ ಸಂಸದರು ರಾಯಚೂರವರು ಹಾಗೂ ಮುಖ್ಯ ಸದರಿ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ S ಶಿವರಾಜ್ ಪಾಟೀಲ್ ಶಾಸಕರು ರಾಯಚೂರು ನಗರ, ಶ್ರೀ ಬಸವಗೌಡ ದದ್ದಲ್ ಶಾಸಕರು ರಾಯಚೂರು ಗ್ರಾಮೀಣ, ಶ್ರೀ A ವಸಂತಕುಮಾರ್ ವಿಧಾನ ಪರಿಷತ್ ಸದಸ್ಯರು ರಾಯಚೂರು, ಶ್ರೀ ಅಮರಗುಂಡಪ್ಪ ಮೇಟಿ KPCC ಅಧ್ಯಕ್ಷರು ಹಾಗೂ ಮಾಜಿ ರಾಜ್ಯ ಕಾರ್ಯಾಧ್ಯಕ್ಷರು ಗಾಣಿಗ ಸಮಾಜ ಲಿಂಗಸೂರು, ಡಾಕ್ಟರ್ ಅಂಪಣ್ಣ ಸಜ್ಜನ್ ಸಹಾಯಕ ಆಯುಕ್ತರು ಯಾದಗಿರಿ ಅವರು ಮುಖ್ಯ ಅತಿಥಿಗಳಾಗಿ ಹಾಗೂ ವಿಶೇಷ ಉಪನ್ಯಾಸವನ್ನು ಶ್ರೀ ಶರಣಪ್ಪ ನಾಗೋಲಿ ಗಂಗಾವತಿರವರು ಮಾಡುತ್ತಾರೆ. ಈ ಸಂದರ್ಭದಲ್ಲಿ ಚಂದ್ರಶೇಖರ್ ಕಲ್ಮಾಲ, ಉಮಾಶಂಕರ್ ಉಪಸ್ಥಿತರಿದ್ದರು. ನಗರ ಸೇರಿದಂತೆ ಜಿಲ್ಲೆಯ ಅಕ್ರಮ ಗೋ ಸಾಗಣೆ ನಡೆಯುತ್ತಿದ್ದು ಕೂಡಲೇ ಸೂಕ್ತ ವಾಹನಗಳ ಪರಿಶೀಲನೆ ನಡೆಸಿ ನಿಯಂತ್ರಿಸಬೇಕು. ಬಿಡಾಡಿ ದನಗಳನ್ನು ಗೋಶಾಲೆಗೆ ರವಾನಿಸಲು ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ಕ್ರಮ ವಹಿಸಬೇಕೆಂದು ರಾಷ್ಟ್ರೀಯ ಗೋರಕ್ಷಕ ವಾಹಿನಿ ಗೋ ಸೇವಾ ಸಂಘದ ರಾಷ್ಟ್ರೀಯ ಕಾರ್ಯದರ್ಶಿ ವಿನಯ್ ಸಿಂಗ್ ಠಾಕೂರ್ ಆಗ್ರಹಿಸಿದರು. ನಗರ ಸೇರಿದಂತೆ ಜಿಲ್ಲೆಯಲ್ಲಿ ಅಕ್ರಮ ಗೋ ಸಾಗಾಣಿಕೆ ನಡೆಯುತ್ತಿದ್ದು ಕೂಡಲೇ ಸೂಕ್ತ ವಾಹನಗಳ ಪರಿಶೀಲನೆ ನಡೆಸಿ ನಿಯಂತ್ರಿಸಬೇಕು. ಬೀಡಾಡಿ ದನಗಳನ್ನು ಗೋಶಾಲೆಗೆ ರವಾನಿಸಲು ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ಕ್ರಮ ವಹಿಸಬೇಕೆಂದು ರಾಷ್ಟ್ರೀಯ ಗೋರಕ್ಷಕ ವಾಹಿನಿ ಗೋ ಸೇವಾ ಸಂಘದ ರಾಷ್ಟ್ರೀಯ ಕಾರ್ಯದರ್ಶಿ ವಿನಯ್ ಸಿಂಗ್ ಠಾಕೂರ್ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಗೋವುಗಳನ್ನು ಅನಧಿಕೃತವಾಗಿ ಅವೈಜ್ಞಾನಿಕವಾಗಿ ವಾಹನಗಳಲ್ಲಿ ಸಾಗಾಣಿಕೆ ಅವ್ಯಾಹತವಾಗಿ ನಡೆಯುತ್ತಿದೆ. ಅಕ್ರಮ ಗೋ ಸಾಗಾಣಿಕೆ ಹಾಗೂ ಗೋ ಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿ ಇದ್ದರೂ ಪಾಲನೆಯಾಗುತ್ತಿಲ್ಲ. ಅಕ್ರಮ ಸಾಗಾಣಿಕೆ ತಡೆಯಲು ಹೋದರೆ ಘರ್ಷಣೆಗಳಾಗುವ ಸ್ಥಿತಿ ನಿರ್ಮಾಣವಾಗಿದೆ. ಮಾನ್ವಿ ಸಿಂಧನೂರುಗಳಲ್ಲಿ ಅಕ್ರಮ ಗೋ ಸಾಗಾಣಿಕೆಯನ್ನು ಪೊಲೀಸರು ತಡೆದು ಕೇಸ್ ದಾಖಲಿಸಿದ್ದಾರೆ. ನಗರದ ಯರಗೇರ ರಸ್ತೆ, ಶಕ್ತಿನಗರ, ಕಲ್ಲೂರು ಕ್ರಾಸ್ಗಳಲ್ಲಿ ಲಾರಿ, ಮಿನಿ ಟೆಂಪೋಗಳಲ್ಲಿ ಕಳ್ಳ ಸಾಗಾಣಿಕೆ ನಡೆಯುತ್ತಿದೆ. ಪೊಲೀಸರು ಚೆಕ್ಪೋಸ್ಟ್ಗಳಲ್ಲಿ CCTV ಅಳವಡಿಸಿ ವಾಹನಗಳನ್ನು ತಪಾಸಣೆ ನಡೆಸಬೇಕು. ದಾಖಲೆಗಳು ಇಲ್ಲದೆ ಸಾಗಣೆ ನಡೆಯುತ್ತಿರುವುದನ್ನು ತಡೆಯಬೇಕು. ಗೋ ಅಕ್ರಮ ಸಾಗಾಣಿಕೆ ಕಾಯ್ದೆಯಂತೆ ಅಕ್ರಮವಾಗಿ ಸಾಗಿಸಿದರೆ 7 ವರ್ಷ ಜೈಲು, 50,000ದಿಂದ 5 ಲಕ್ಷದವರೆಗೆ ದಂಡ ವಿಧಿಸುವ ಕಾನೂನು ರಾಜ್ಯ ಸರ್ಕಾರ ರೂಪಿಸಿದೆ. ಆದರೂ ಅಕ್ರಮ ಸಾಗಾಣಿಕೆ ನಡೆಯುತ್ತಿದ್ದು ಕೂಡಲೇ ತಡೆಯಲು ಮುಂದಾಗಬೇಕೆಂದು ಆಗ್ರಹಿಸಿದರು. ಅತಿ ದೊಡ್ಡ ಪ್ರಮಾಣದಲ್ಲಿ ಇವತ್ತು ರಾಯಚೂರು ಡಿಸ್ಟ್ರಿಕ್ಟಲ್ಲಿ ಹೆಚ್ಚಾಗಿದೆ. ವಿಷಯ ರಾಯಚೂರು ಹೊರವಲಯದಿಂದ ನಗರಕ್ಕೆ ಬರುವ ವಾಹನಗಳು ಪರಿಶೀಲನೆ ಮಾಡಿ ಗೋಮಾತೆಯರು ಮತ್ತು ದನಗಳನ್ನು ರಕ್ಷಣೆ ಮಾಡುವುದು ಮತ್ತು ರಸ್ತೆಯ ಮೇಲೆ ಅಲೆದಾಡುವ ಗೋಮಾತೆಯರು ಮತ್ತು ಬಸವಣ್ಣಗಳನ್ನು ಗೋಶಾಲೆಗಳಿಗೆ ಸೇರ್ಪಡೆ ಮಾಡುವಂಥ ಕುರಿತು ಅನಧಿಕೃತವಾಗಿ ಗೋಮಾತೆಯರನ್ನು ಮತ್ತು ದನಗಳನ್ನು ಕಳ್ಳ ಸಾಗಾಣಿಕೆ ಮಾಡಿ ಕಸಾಯಿಖಾನೆಗೆ ಸಾಗಿಸುತ್ತಿದ್ದು, ಈ ಬಗ್ಗೆ ನಮ್ಮ ಸಂಸ್ಥೆಯಿಂದ ಹಲವಾರು ಸಾರಿ ಮನವಿ ಪತ್ರಗಳನ್ನು ಸಲ್ಲಿಸುವುದು ಇರುತ್ತದೆ. ಬಿಡಾಡಿ ದನಗಳು ಮುಖ್ಯ ರಸ್ತೆ ಮೇಲೆ ನಿಲ್ಲುವುದು ಮತ್ತು ಮಲಗುವುದರಿಂದ ಸಂಚಾರಕ್ಕೆ ಅಡ್ಡಿಯಾಗಿರುತ್ತದೆ ಮತ್ತು ಇದರಿಂದ ರಸ್ತೆ ಅಪಘಾತಗಳು ಆಗುತ್ತಿವೆ. ಇದರಿಂದ ಸಾರ್ವಜನಿಕರಿಗೂ ಹಾಗೂ ಗೋಮಾತೆ ಹಾಗೂ ದನಗಳು ಅಪಘಾತವಾಗಿ ತೊಂದರೆಯಾಗುತ್ತಿದೆ. ಇತ್ತೀಚೆಗೆ ರಾಯಚೂರು ಹೊರವಲಯದಿಂದ ಯರಗೆರ, ನವೋದಯ ಪೊಲೀಸ್ ಚೌಕಿ ಮತ್ತು ಶಕ್ತಿನಗರ ಚೆಕ್ಪೋಸ್ಟು, ಕಲ್ಲೂರು ಕ್ರಾಸ್ನಿಂದ ರಾಯಚೂರಿಗೆ ಲಾರಿಗಳಲ್ಲಿ ಮತ್ತು ಮಿನಿ ಟೊಮಾಟೋಗಳಲ್ಲಿ ಮೂಲತಃ ಕಳ್ಳ ಸಾಗಾಣಿಕೆ ಮಾಡುವುದು ಹೆಚ್ಚಾಗಿರುತ್ತದೆ. ಇದನ್ನು ತಡೆಗಟ್ಟಲು ಕೂಡಲೇ ಸದರಿ ಸ್ಥಳಗಳಲ್ಲಿ ಚೆಕ್ಪೋಸ್ಟು ಸ್ಥಾಪಿಸಿ ಅಲ್ಲಿ CC ಕ್ಯಾಮೆರಾಗಳನ್ನು ಅಳವಡಿಸಬೇಕು ಎಂದು ವಿನಂತಿಸಿಕೊಳ್ಳುತ್ತದೆ. ಪ್ರತಿಯೊಂದು ಲಾರಿಗಳು ಮತ್ತು ಮಿನಿ ಟೊಮಾಟೋಗಳನ್ನು ಪರಿಶೀಲನೆ ಮಾಡಿ ಅದರಲ್ಲಿ ಒಂದು ವೇಳೆ ಗೋಮಾತೆಯರನ್ನು ಮತ್ತು ದನಗಳನ್ನು ಅನಧಿಕೃತ ದಾಖಲೆಗಳಿಲ್ಲದೆ ಕಳ್ಳ ಸಾಗಾಣಿಕೆ ಮಾಡುತ್ತಿದ್ದಾರೆ. ಗೌರಕ್ಷಕ ಸಂಸ್ಥೆಯ ಸಂರಕ್ಷಕರಿಗೆ ಮತ್ತು ಹಲವಾರು ಹಿಂದೂ ಸಂಘಟನಾ ಕಾರ್ಯಕರ್ತರಿಗೆ ಜೀವ ಬೆದರಿಕೆ ಹಾಕುತ್ತಿದ್ದಾರೆ ಮತ್ತು ಈ ವಿಷಯವಾಗಿ ಹತ್ಯೆಗಳು ಕೂಡ ನಡೆಯುತ್ತಿದೆ. ಜಾನುವಾರುಗಳಿಗೆ ಹತ್ಯೆಗೊಂದು ಮಾರಾಟ ಮಾಡುವುದು ಮತ್ತು ಹತ್ಯೆಗೊಂದು ಖರೀದಿಸುವುದು ಮತ್ತು ದಾಖಲೆಗಳು ಹತ್ಯೆಗೆ ಎಂದು
ಮಧ್ಯ ನಿಂತುಕೊಂಡು ಮಾರಾಟ ಅಥವಾ ಖರೀದಿಸುವುದು ಕಾನೂನು ಪ್ರಕಾರ ಕಾರ್ಯಕರ್ತರು ತಡೆದು ಮತ್ತು ಪೊಲೀಸ್ ಮಾಡಬೇಕಾದ ಕ್ರಮವೇನೆಂದರೆ ಮೊದಲು ರಸೀದುಗಳು ಪರಿಶೀಲಿಸಿ ಎಲ್ಲಿಂದ ಗೋಮಾತೆ ಮತ್ತು ದನಗಳು ಖರೀದಿಸಿರುವ ಬಗ್ಗೆ ಮತ್ತು ಯಾವ ಉದ್ದೇಶಕ್ಕಾಗಿ ಖರೀದಿಸಿರುವ ಬಗ್ಗೆ ವಿಚಾರಣೆ ಮಾಡಬೇಕು. ರಸೀದಿಗಳಲ್ಲಿ ಸ್ಪಷ್ಟವಾಗಿ ಬರೆದಿರಬೇಕು ಮತ್ತು ಪಶು ಸಂಗೋಪನಾ ಇಲಾಖೆಯಿಂದ ಅನುಮತಿ ಪತ್ರ ಪಡೆದಿರಬೇಕು. ಗೋವನ್ನು ಜೀವಂತವಾಗಿ ಅಥವಾ ಮಾಂಸದ ರೂಪದಲ್ಲಿ ಎಲ್ಲೂ ಕೂಡ ಮಾರಾಟ ಮಾಡುವಂತಿಲ್ಲ. ಅದೇ ರೀತಿಯಾಗಿ ಇದನ್ನು ಮೀರಿ ಯಾರಾದರೂ ಗೋಮಾತೆಯನ್ನು ಮತ್ತು ದನಗಳನ್ನು ಹತ್ಯೆಗಾಗಿ ಅಥವಾ ಮಾಂಸಕ್ಕಾಗಿ ಮಾರಾಟ ಮಾಡದವರಿಗೆ ಕಾನೂನು ಪ್ರಕಾರ 3 ವರ್ಷದಿಂದ 7 ವರ್ಷ ಶಿಕ್ಷೆ ಇದೆ ಮತ್ತು 50,000ರಿಂದ 5 ಲಕ್ಷ ದಂಡ ಕೂಡ ಇದೆ. ರಾಜ್ಯ ಸರ್ಕಾರ 2020ರಲ್ಲಿ ಈ ಬಿಲ್ಲನ್ನು ಪಾಸ್ ಮಾಡಿದ್ದಾರೆ. ಈ ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಸಂರಕ್ಷಣಾ ವಿಧೇಯಕ 2020 ವಿಧಾನಸಭಾ ವಿಧೇಯಕ ಸಂಖ್ಯೆ 69 ಅವರು ಕೂಡ ನಮ್ಗೆ ಭಾಳಷ್ಟು ಹೆಲ್ಪ್ ಮಾಡಿದ್ರು. ನಮ್ಮಂತೂ ಅವರು ಕಳಿಸಿದ್ರು ಅವ್ರನ್ನ ಕಾನ್ಸ್ಟೇಬಲ್ಸ್ ಅವ್ರನ್ನ. ಬಟ್ ಕೆಲವರು ನಾವು ಕರೆದಾಗ ನೀವು ಯಾರು ಈಗ ನೀವು ಕಡೆಯವರು ಯಾರು ನೀವು ಅಂದ್ಬಿಟ್ಟು ನಮ್ಮನ್ನೇ ದೌರ್ಜನ್ಯ ಮಾಡಕ್ಕೆ ಬರ್ತಾರೆ ಕೆಲವರು. ಇತ್ತೀಚೆಗೆ ಮಾನ್ಯಲ್ಲಿ ಕೂಡ ಒಂದು ಘಟನೆ ನಡೆದಿದೆ ಮತ್ತು ಸಿಂಧನೂರದಲ್ಲಿ ಒಂದು ಘಟನೆ ನಡೆದಿದೆ. ನಾನು DC ಸಾಹೇಬ್ರ ಜೊತೆಗೆ ಮತ್ತು SP ಸಾಹೇಬ್ರ ಜೊತೆಗಾಗಿದ್ದೆ ಮತ್ತು ಮುನ್ಸಿಪಾಲಿಟಿ ಕಮಿಷನರ್ ಸಾಹೇಬ್ರ ಜೊತೆಗಾಗಿ ವಿನಂತಿಸಿಕೊಳ್ಳುತ್ತೇನೆ. ಈ ಸಂದರ್ಭದಲ್ಲಿ ಬಾಳಪ್ಪ, ಸ್ವಪ್ನ ಸಿಂಗ್ ಇದ್ದರು. ನಗರದಲ್ಲಿ ಸಂಚಾರಿ ನಿಯಮಗಳು ಹಾಗೂ ಪಾರ್ಕಿಂಗ್ ನಿಯಮಗಳನ್ನು ಉಲ್ಲಂಘನೆ ಮಾಡುವ ವಾಹನಗಳಿಗೆ ಪೊಲೀಸ್ ಇಲಾಖೆಯಿಂದ ದಂಡ ವಿಧಿಸಲಾಯಿತು. ನಗರದಲ್ಲಿ ಸಂಚಾರಿ ನಿಯಮಗಳು ಹಾಗೂ ಪಾರ್ಕಿಂಗ್ ನಿಯಮಗಳನ್ನು ಉಲ್ಲಂಘನೆ ಮಾಡುವ ವಾಹನಗಳಿಗೆ ಪೊಲೀಸ್ ಇಲಾಖೆಯಿಂದ ದಂಡ ವಿಧಿಸಲಾಯಿತು. ನಗರದ ತಹಸೀಲ್ದಾರ್ ಕಚೇರಿಯಿಂದ ಜಾಕಿರ್ ಹುಸೇನ್ ವೃತ್ತ, ತೀನ್ ಕಂದಿಲ್ ವೃತ್ತ, ಬಟ್ಟೆ ಬಜಾರ್, ಹರಿಹರ ರಸ್ತೆ ಸೇರಿದಂತೆ ವಿವಿಧೆಡೆಯಲ್ಲಿ ನಿಗದಿಪಡಿಸಿದ ದಿನಾಂಕದ ಅನ್ವಯ ರಸ್ತೆ ಬದಿಯಲ್ಲಿ ಪಾರ್ಕಿಂಗ್ ಮಾಡದೆ ಬದಲಿ ಕಡೆ ಪಾರ್ಕಿಂಗ್ ಮಾಡಿದ ವಾಹನಗಳಿಗೆ ದಂಡ ವಿಧಿಸಲಾಯಿತು. ಇದೇ ವೇಳೆ ಡಿವೈಎಸ್ಪಿ ಶಾಂತವೀರ ಮಾತನಾಡಿ, ಫುಟ್ಪಾತ್ ಸ್ಥಳಗಳನ್ನು ವ್ಯಾಪಾರಸ್ಥರು ಅತಿಕ್ರಮಿಸಿಕೊಂಡಿದ್ದಕ್ಕಾಗಿ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿ ಕಂಡು ಬರುತ್ತಿದ್ದು, ಇದೀಗ ಜನರಿಗೆ ಫುಟ್ಪಾತ್ ಅತಿಕ್ರಮಿಸಿಕೊಂಡು ವ್ಯಾಪಾರ ಮಾಡದಂತೆ ವ್ಯಾಪಾರಸ್ಥರಿಗೆ ಅರಿವು ಮೂಡಿಸಲಾಗಿದ್ದು, ಜನರ ಸುರಕ್ಷತೆ ಹಾಗೂ ನಗರದಲ್ಲಿ ಸುಗಮ ಸಂಚಾರಕ್ಕೆ ಪೊಲೀಸ್ ಇಲಾಖೆ ದಿನನಿತ್ಯ ಶ್ರಮಿಸುತ್ತಿದ್ದು, ಜನರು ಇದಕ್ಕೆ ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು. ಮಳೆಗಾಲ ಆರಂಭವಾಗಿದ್ದು, ವಾಹನಗಳು ಹೆಚ್ಚಾಗಿ ಅಪಘಾತವಾಗುವ ಸಾಧ್ಯತೆಗಳಿರುವುದರಿಂದ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಬಳಕೆ ಮಾಡಬೇಕು, ಕುಡಿದು ವಾಹನ ಚಲಾಯಿಸಬಾರದು ಎಂದು ತಿಳಿಸಿದರು. ಪ್ರಾಥಮಿಕ ಹಂತದಲ್ಲಿ ತಹಸೀಲ್ದಾರ್ ಕಚೇರಿಯಿಂದ ಸೂಪರ್ ಮಾರ್ಕೆಟ್ ಮಾರ್ಗವಾಗಿ ಚಂದ್ರಮೌಳೇಶ್ವರ ವೃತ್ತದವರೆಗೂ ಕಾರ್ಯಾಚರಣೆಯನ್ನು ಕೈಗೊಳ್ಳಲಾಗಿದ್ದು, ನಗರದ ಎಲ್ಲಾ ಪ್ರಮುಖ ರಸ್ತೆಗಳಲ್ಲಿ ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸುವವರಿಗೆ ಹಾಗೂ ಪಾರ್ಕಿಂಗ್ ರೂಲ್ಸ್ ಫಾಲೋ ಮಾಡದವರ ಮೇಲೆ ದಂಡ ವಿಧಿಸಿ ಜಾಗೃತಿ ಮೂಡಿಸಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸದರ್ ಬಜಾರ್ ಸಿಪಿಐ ಉಮೇಶ್ ಕಾಂಬ್ಳೆ, ಟ್ರಾಫಿಕ್ PSI ಸಣ್ಣ ವೀರೇಶ್ ಸೇರಿದಂತೆ ಅನೇಕರಿದ್ದರು.
ಗಾಂಜಾ ಪ್ರಕರಣ, ಸೈಬರ್ ಕ್ರೈಂ, ಜನರ ಗಮನ ಬೇರೆಡೆ ಸೆಳೆದು ಕಳ್ಳತನ ಪ್ರಕರಣ ಹೆಚ್ಚಳ ಹಿನ್ನೆಲೆ 10 ಬೈಕ್, 1 ಆಟೋ ರಿಕ್ಷಾ ಮೂಲಕ 20 ಜನ ಪೊಲೀಸರ ವಿಶೇಷ ತಂಡ ಪೊಲೀಸರಿಂದ ಜಾಗೃತಿ ಜಾಥಾಕ್ಕೆ ಎಸ್ಪಿ ಪುಟ್ಟಮಾದಯ್ಯ ಅವರು ಚಾಲನೆ ನೀಡಿದರು. ಗಾಂಜಾ ಪ್ರಕರಣ, ಸೈಬರ್ ಕ್ರೈಂ, ಗಮನ ಬೇರೆಡೆ ಸೆಳೆದು ಕಳ್ಳತನ ಪ್ರಕರಣಗಳು ಹೆಚ್ಚಳ ಹಿನ್ನೆಲೆ 10 ಬೈಕ್, 1 ಆಟೋ ರಿಕ್ಷಾ ಮೂಲಕ 20 ಜನ ಪೊಲೀಸರ ವಿಶೇಷ ತಂಡ ಪೊಲೀಸರಿಂದ ಜಾಗೃತಿ ಜಾಥಾಕ್ಕೆ ಎಸ್ಪಿ ಪುಟ್ಟಮಾದಯ್ಯ ಚಾಲನೆ ನೀಡಿದರು. ರಾಯಚೂರು ಉಪವಿಭಾಗದ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಜಾಗೃತಿ ಸಂಚಾರಿ ನಿಯಮ ಪಾಲನೆ, ಕಳ್ಳತನಗಳ ಬಗ್ಗೆ ಎಚ್ಚರಿಕೆಯಿಂದಿರಲು ಸೂಚಿಸಿದರು. ಆಂಧ್ರಪ್ರದೇಶ, ತೆಲಂಗಾಣ ಗಡಿಯಿಂದ ಸಿಎಚ್ ಪೌಡರ್ ಸಾಗಣೆ ತಡೆಗೆ ಕ್ರಮಕ್ಕೆ ಬೆಳಗ್ಗೆ 8ರಿಂದ ಸಂಜೆ 6ರವರೆಗೆ ಪೊಲೀಸ್ ತಂಡದಿಂದ ಪೆಟ್ರೋಲಿಂಗ್ ಮಾಡಲಾಗುವುದು. ರಾಯಚೂರು ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ಜಾಗೃತಿ ಜಾಥಾಕ್ಕೆ ಎಸ್ಪಿ ಪುಟ್ಟಮಾದಯ್ಯ ಚಾಲನೆ ನೀಡಿದರು. ಧನ್ಯವಾದಗಳು. ವಿಶೇಷವಾಗಿ ನಿಮ್ಮ ಲಿಮಿಟಲ್ಲಿ ಠಾಣಾ ವ್ಯಾಪ್ತಿಯಲ್ಲಿ ಬಂದಾಗ ಸಂಚಾರ ಪೊಲೀಸ್ ಠಾಣೆ ಸಂಚಾರ ಕ್ಷತೆಯ ಚಾಲನಾ ಮದ್ಯಪಾನ ಮಾಡಿ ಜವಾಬ್ದಾರಿ ಇರ್ತದೆ. ಅವ್ರನ್ನ ಸ್ವಾಗತ ಮಾಡಿಕೊಂಡು, ಆ ಟೀಮನ್ನು ಸ್ವಾಗತ ಮಾಡಿಕೊಂಡು, ಅದಾದಮೇಲೆ ಅವ್ರ ಜೊತೆ ಕೋರ್ಡಿನೇಟ್ ಮಾಡಿಕೊಂಡು ಅಲ್ಲಿ ಸಭೆಗಳನ್ನು ಮಾಡ್ಕೊಳ್ಳೋದು. ನಮಸ್ಕಾರ. ನಾವು ಅಪರಾಧಗಳನ್ನ ಆಗಿದ್ದರಿಂದ ಜೊತೆ ಅವೇರ್ನೆಸ್ ಮಾಡಕ್ಕೆ ಹೋಗ್ತಾರೆ. ಅದ್ರ ಜೊತೆ ನಿಮ್ಮ ರಕ್ಷಣೆ ಇರಲಿ. SP ಸರ್ ಒಂದೆರಡು ಅನಿಸಿಕೆಗಳನ್ನು ಮತ್ತು ಶುಭಾಶಯಗಳನ್ನು ಕೊಡ್ತಾರೆ. ಒಂದು ಫೋಟೋ ಅದಾದ್ಮೇಲೆ ಸಾಗರು ಇಟ್ಕೊಳ್ಳಿರಿ. ಆಮೇಲೆ ರೈಡಿಂಗ್ ಮಾಡಬೇಕಾದ್ರೆ ಸೇಫಾಗಿ ರೈಡ್ ಮಾಡ್ಬೇಕಂತೇಳಿ ನಮ್ಮದು ಸೂಚನೆ ಇದೆ. ಅದನ್ನು ಫಾಲೋ ಮಾಡಿ. ಎಲ್ಲರೂ ಆಫೀಸಲ್ಲಿ ನಿಂತ್ಕೊಂಬಿಡಿ, ಒಂದು ಫೋಟೋ ಮಾಡ್ಕೊಳ್ಳೋಣ. ಅದಾದಮೇಲೆ ಸಾಗರು ಅಸರ್ನೇಷನ್ ಮಾಡ್ತಾರೆ. ಸ್ವಲ್ಪ ಮೂವ್ ಮಾಡಿಸ್ರಿ ಸರ್. ಹಂಗೆ ವೇಗದ ಚಾಲನೆ ಅಪಘಾತಕ್ಕೆ ಕಾರಣ. ವೇಗವಾಗಿ ವಾಹನ ಚಲಾಯಿಸಬೇಡಿ. ದ್ವಿಚಕ್ರ ವಾಹನದಲ್ಲಿ ಟ್ರಿಬಲ್ ರೈಡಿಂಗ್ ಮಾಡಬೇಡಿ. ಮೊಬೈಲ್ನಲ್ಲಿ ಮಾತಾಡುತ್ತಾ ವಾಹನ ಚಲಾಯಿಸಬೇಡಿ. ಸರಕು ವಾಹನಗಳಲ್ಲಿ ಪ್ರಯಾಣಿಕರನ್ನು ಸಾಗಿಸಿದಲ್ಲಿ ಸೂಕ್ತ ಕಾನೂನು ಕ್ರಮ ಜರುಗಿಸಲಾಗುವುದು. ತೆಗೆದುಕೊಂಡ್ಬಿಟ್ಟು ಇದನ್ನು ಕಾರ್ಯರೂಪಕ್ಕೆ ತಂದುಬಿಟ್ಟು ಇದೊಂದು ಸದುದ್ದೇಶವನ್ನು ಈಡೇರಿಸಬೇಕಂತ ಹೇಳ್ಬಿಟ್ಟು ತಮ್ಮೆಲ್ಲರೂ ಕೇಳ್ಕೊತೀನಿ. ಈಗ ನೆಕ್ಸ್ಟು ಪ್ರಾಕ್ಟಿಕಲ್ ಲೆವೆಲ್ಲಿ ಯೋಚನೆ ಮಾಡಿದಾಗ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಅದಕ್ಕೋಸ್ಕರ ಈ ರಾಯಚೂರು ಉಪವಿಭಾಗದ DSP ಅವರು ಮತ್ತು ನಮ್ಮ ಹೆಚ್ಚುವರಿ SP ಅವರು ಮತ್ತು ಇತರೆ ಇಲಾಖೆ ಅಧಿಕಾರಿಗಳು ಎಲ್ಲ ಕಲಿತು ಕುಂತು ಮಾತಾಡಿ ಯಾವ ಥರ ಇದನ್ನು ಈ ಅಪರಾಧ ತಡೆಗಟ್ಟೋದನ್ನು ಪ್ರಾಯೋಗಿಕವಾಗಿ ಹೇಗೆ ಮಾಡಬೇಕು ಅಂತ ಚಿಂತನೆ ಮಂಥನ ಆದಾಗ ನಾವು ಈ ನಿರ್ಧಾರ ತಂದಿದ್ದೀವಿ. ಇದು ಸದ್ಯಕ್ಕೆ ರಾಯಚೂರು ಉಪಯೋಗ ಮಾತ್ರ ಮಾತ್ರ ಜಾರಿ ಆಗ್ತಿದೆ. ನಾಳೆ ನಾಳಿದ್ದು ಅಥವಾ ಮುಂದಿನ ವಾರದಲ್ಲಿ ಉಳಿದ 2 ಸಬ್ ಡಿವಿಷನ್ಗಳಲ್ಲಿ ಸಿನ್ನೂರು ಮತ್ತು ಲಿಂಗಸೂರು ಕೂಡ ಇದು ಜಾರಿ ಆಗುತ್ತೆ. ಈ ಉದ್ದೇಶ ಸಾಮಾನ್ಯ ಜನರಲ್ಲಿ ಈಗ ಬೇರೆ ಬೇರೆ ರೀತಿಯಲ್ಲಿ ಅಟೆನ್ಷನ್ ಡೈವರ್ಷನ್ ಆಗ್ತಾ ಇರ್ತದೆ, ಅಥವಾ ಈ ಸೈಬರ್ ಕೇಸಸ್ ಜಾಸ್ತಿ ಆಗ್ತಿರ್ತವೆ. ಈಗ ನಮ್ಮ ರೆಗ್ಯುಲರ್ ಕೇಸಸ್ಗಿಂತ ಯಾವುದೋ ಲಿಂಕ್ ಕ್ಲೋಸ್ ಮಾಡ್ತಾರೆ ಮೊಬೈಲ್ಗೆ. ಅದನ್ನ ಕ್ಲಿಕ್ ಮಾಡಿದ್ರೆ ಅದು ಇನ್ನೊಂದು ರಿಕ್ವೆಸೈಟ್ನ ಕ್ರಿಯೇಟ್ ಮಾಡುತ್ತೆ. ಮತ್ತೆ 10,000 ಹಾಕಿ ಅಂತ ಹೇಳ್ತಾರೆ. ಮತ್ತೆ 10,000 ಹೋಗುತ್ತೆ. ಅದೇ ಥರ ಇಲ್ಲಿ ನಮ್ಮ ಜಿಲ್ಲೆಯಲ್ಲೇ 3 ಕೋಟಿ ಈ ಥರ ಮಾಡಿ ಸಂಸ್ಕೃತ ಕುಟುಂಬದ ಹೆಣ್ಮಗಳು ಇದೇ ಥರ ಲಿಂಕ್ ಅಪ್ಡೇಟ್ ಮಾಡ್ತಾ ಹೋಗಿ ಕೊನೆಗೆ ಅವ್ರ ಅಕೌಂಟ್ಗೆ 3,25,00,000 ಡೆಪಾಸಿಟ್ ಆಗಿದೆ ಅಂತ ಅವ್ರ ಮೆಸೇಜ್ ಬರುತ್ತೆ. ಬಟ್ ಡ್ರಾ ಮಾಡೋ ಟೈಮಲ್ಲಿ ಅದು ಡ್ರಾ ಆಗಲ್ಲ.
ಮತ್ತೆ ಬಂದು ಕೇಸ್ ಆಗುತ್ತೆ ನಮ್ಮಲ್ಲಿ. ಈ ಥರ ಎಂಥ ಒಂದು ಸೈಬರ್ ರಿಲೇಟೆಡ್ ಅಪರಾಧಗಳನ್ನ ತಡೆಗಟ್ಟೋದು ಕೂಡ ಒಂದು, ಮತ್ತೆ ಯಾವುದೇ ಪ್ರಾಪರ್ಟಿ ಅಫೆನ್ಸಸ್ಸು ಮತ್ತಿತರ ಯಾವುದೇ ಎಲ್ಲ ರೀತಿಯ ಅಪರಾಧಗಳನ್ನ ತಡೆಗಟ್ಟೋದಕ್ಕೆ ಒಂದು ಎಚ್ಚರ ಮಾಡುವಂಥ ಒಂದು ಟೀಮ್ನ ನಾವು ರೆಡಿ ಮಾಡಿದ್ವಿ. ಈ ಟೀಮ್ನ ಎಲ್ಲ ಸದಸ್ಯರು ಪ್ರಾಪರ್ ಆಗಿ ಕೆಲಸ ಮಾಡ್ತಾರೆ ಅಂತ ಆಶಿಸ್ತಾ, ಮತ್ತೆ ಏನು ಉದ್ದೇಶ ಇಟ್ಕೊಂಡು ಈ ಅಪರಾಧ ತಡೆಗಟ್ಟೋದು ಅಥವಾ ನಿಯಂತ್ರಣ ಮಾಡೋದು ಇವತ್ತೇನು ಈ ತಂಡ ಮಾಡಿದ್ವಿ, ಈ ತಂಡಕ್ಕೆ ಯಶಸ್ವಿಯಾಗಲಿ. ಮತ್ತು ರಾಯಚೂರು ಜಿಲ್ಲಾ ಪೊಲೀಸರಿಗೆ, ಕನ್ನಡ ರಾಜ್ಯ ಪೊಲೀಸ್ಗೆ ಹೆಸರು ಬರಲಿ. ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. Sri Raghavendra Tuppa, Sri Raghavendra Ghee, Sri Raghavendra Tuppa, Sri Raghavendra Ghee. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel Furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202.
ಶ್ರೀ ಶಿರಡಿ ಸಾಯಿ ಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು. ಓಂ ಸಾಯಿ ಧ್ಯಾನ ಮಂದಿರ, ರಂಗಮಂದಿರ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಸ್ಟೇಷನ್ ರಸ್ತೆ, ರಾಯಚೂರು. ಶನಿದೇವರ ನೂತನ ಮಂದಿರ ಶಿಲಾನ್ಯಾಸ. ಶಿರಡಿಯಲ್ಲಿ ಸಾಯಿ ದರ್ಶನ, ಶಿಂಗನಪುರದಲ್ಲಿ ಶನಿ ದರ್ಶನ, ಹಾಗೆ ನಮ್ಮ ರಾಯಚೂರಿನಲ್ಲಿ ಓಂ ಸಾಯಿ ಧ್ಯಾನ ಮಂದಿರದಲ್ಲಿಯೂ ಈಗ ಶನಿದೇವರ ದರ್ಶನ ಸಾಧ್ಯವಾಗಲಿದೆ. ಭಕ್ತರ ಆಧ್ಯಾತ್ಮಿಕ ಸೇವೆಗೆ ಮತ್ತೊಂದು ಹಿರಿಮೆ. ಶನಿದೇವರ ನೂತನ ಮಂದಿರ ಶಿಲಾನ್ಯಾಸ ಹಾಗೂ ನಿರ್ಮಾಣ ಕಾರ್ಯ ಪ್ರಾರಂಭಗೊಂಡಿದ್ದು, ಭಕ್ತಾದಿಗಳು ಈ ಮಹತ್ ಕಾರ್ಯದಲ್ಲಿ ತನು ಮನ ಧನದಿಂದ ಪಾಲ್ಗೊಳ್ಳಬೇಕಾಗಿ ವಿನಂತಿ. ಈ ಮೂಲಕ ಶಿರಡಿ ಮತ್ತು ಶಿಂಗನಪುರದಂತೆಯೇ ರಾಯಚೂರಿಗೂ ಒಂದು ಆಧ್ಯಾತ್ಮಿಕ ಆಕರ್ಷಣೆ ಎಂಬ ಹಿರಿಮೆಯೂ ಸೇರ್ಪಡೆಯಾಗಲಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಾಯಿ ಕಿರಣ್ ಆದೋನಿ ಗುರೂಜಿ, ಸಂಸ್ಥಾಪಕರು, ಧರ್ಮಾಧಿಕಾರಿಗಳು, ಓಂ ಸಾಯಿ ಧ್ಯಾನ ಮಂದಿರ, ರಾಯಚೂರು. ಮೊಬೈಲ್ ಸಂಖ್ಯೆ 7611993999. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನಗರದ ಶ್ರೀ ಸಾಯಿಬಾಬಾ ಬಾರ್ ಮತ್ತು ಅಶೋಕ್ ಕುಮಾರ್ ಬಾರ್ಗಳಲ್ಲಿ ಕೊಲೆ ಪ್ರಯತ್ನ ಘಟನೆಗಳು ನಡೆಯುತ್ತಿದ್ದು, ನಗರದಲ್ಲಿ ಯುವಕರ ಕೊಲೆಗಳಾಗುತ್ತಿವೆ. ಬಾರ್ಗಳನ್ನು ಸ್ಥಳಾಂತರಿಸಬೇಕೆಂದು ಒತ್ತಾಯಿಸಿ ದಿ ಲೆಜೆಂಡ್ ಟಿಪ್ಪು ಸುಲ್ತಾನ್ ಸಂಘದ ವತಿಯಿಂದ ಅಬಕಾರಿ ಆಯುಕ್ತರಿಗೆ ಮನವಿ ಸಲ್ಲಿಸಲಾಯಿತು. ನಗರದ ಶ್ರೀ ಸಾಯಿಬಾಬಾ ಬಾರ್ ಮತ್ತು ಅಶೋಕ್ ಕುಮಾರ್ ಬಾರ್ಗಳಲ್ಲಿ ಕೊಲೆ ಪ್ರಯತ್ನ ಘಟನೆಗಳು ನಡೆಯುತ್ತಿದ್ದು, ನಗರದಲ್ಲಿ ಯುವಕರ ಕೊಲೆಗಳಾಗುತ್ತಿವೆ. ಬಾರ್ಗಳನ್ನು ಸ್ಥಳಾಂತರಿಸಬೇಕೆಂದು ಒತ್ತಾಯಿಸಿ ದ ಲೆಜೆಂಡ್ ಟಿಪ್ಪು ಸುಲ್ತಾನ್ ಸಂಘ ವತಿಯಿಂದ ಅಬಕಾರಿ ಆಯುಕ್ತರಿಗೆ ಮನವಿ ಸಲ್ಲಿಸಲಾಯಿತು. ನಗರದ ಅಶೋಕ್ ಡಿಪೋ ಬಳಿ ಎರಡೆರಡು ಬಾರ್ಗಳನ್ನು ಪ್ರಾರಂಭಿಸಲಾಗಿದೆ. ಬಾರ್ಗಳ ಬಳಿಯೇ ದರ್ಗಾಗಳು, ಶಾಲೆಗಳು ಇದ್ದರೂ ಅಬಕಾರಿ ಇಲಾಖೆ ಅನುಮತಿ ನೀಡಿದೆ. ನೂರ್ಷಾ ದರ್ಗಾ, ಮಸೀದ್, ಸಿರಾಜುಲ್ ಉಲೂಮ್ ಮದ್ರಸಾ, ಪೆಟ್ರೋಲ್ ಬಂಕ್ಗಳಿವೆ. ನಿತ್ಯವೂ ಕುಡುಕರ ಕಾಟದಿಂದ ಸಾರ್ವಜನಿಕರು ಇನ್ನಿಲ್ಲದ ಸಮಸ್ಯೆ ಎದುರಿಸುತ್ತಿದ್ದಾರೆ. ಸಾರ್ವಜನಿಕರ ಮನೆ, ಅಂಗಡಿಗಳ ಮುಂದೆ ಮೂತ್ರ ವಿಸರ್ಜನೆ, ಪೆಟ್ರೋಲ್ ಬಂಕ್ಗೆ ಬಂದು ಕುಡಿಯುತ್ತಿದ್ದಾರೆ. ಇತ್ತೀಚೆಗೆ ಬಾರ್ಗಳಲ್ಲಿ ಕೊಲೆ ಪ್ರಯತ್ನ ನಡೆದ ಘಟನೆಗಳು ನಡೆದಿವೆ ಎಂದು ದೂರಿದರು. ಕೂಡಲೇ ಬಾರ್ಗಳನ್ನು ಸ್ಥಳಾಂತರಿಸಿ ನಿವಾಸಿಗಳ ಆತಂಕ ದೂರ ಮಾಡಬೇಕೆಂದು ಆಗ್ರಹಿಸಿದರು. ಎಲ್ಲ ಕುಡುಕರು ಎಲ್ಲ ಬಂದು ಕಾಸಿ ಅಲ್ಲೇ ದರ್ವಾಜ ಮುಂದೆ ಶೌಚಾಲಯ ಮಾಡಕತ್ತಾರ, ಮೂತ್ರ ವಿಸರ್ಜನೆ ಮಾಡಕತ್ತಾರ. ರೌಡಿಸಮ್ ಜಾಸ್ತಿ ಆಗಿದೆ. ಅದು ಹಿಂದೆ ಸ್ಕೂಲ್ ಇದೆ ಸರ್. ಆ ಸ್ಕೂಲ್ನಾಗ ಮಕ್ಕಳು ಬರ್ಬೇಕಂದ್ರೆ ಭಾಳ ಕಷ್ಟ ಆಗಿದೆ ಸರ್. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಸೈಯದ್ ರಶೀದ್, ಸೈಯದ್ ಶಂಶುದ್ದೀನ್, ಮೊಹಮ್ಮದ್ ರುಬಾನಿ, ಅಲ್ತಫಾ ಖುರೇಶಿ, ತಿಮ್ಮಪ್ಪ ಸ್ವಾಮಿ, ಮೊಹಮ್ಮದ್ ಅನ್ವರ್, ಸೈಯದ್ ಶೇಖ್ ಇದ್ದರು. ಜಿಲ್ಲೆಯಲ್ಲಿ ಪೂರ್ವ ಮುಂಗಾರಿನಲ್ಲಿ ವಾಡಿಕೆಗಿಂತ ಅತಿ ಹೆಚ್ಚು ಮಳೆಯಾಗಿದ್ದು, ಕಳೆದ 24 ಗಂಟೆಯಲ್ಲಿಯೂ ಕೂಡ ಲಿಂಗಸೂರು, ಸಿಂಧನೂರು ಹಾಗೂ ಮಸ್ಕಿ ತಾಲೂಕು ಹೊರತುಪಡಿಸಿ ಉಳಿದ ತಾಲೂಕುಗಳಲ್ಲಿ ಭಾರೀ ಮಳೆಯಾಗಿದೆ. ಜಿಲ್ಲೆಯಲ್ಲಿ ಪೂರ್ವ ಮುಂಗಾರಿನಲ್ಲಿ ವಾಡಿಕೆಗಿಂತ ಅತಿ ಹೆಚ್ಚು ಮಳೆಯಾಗಿದ್ದು, ಕಳೆದ 24 ಗಂಟೆಗಳಲ್ಲಿಯೂ ಕೂಡ ಲಿಂಗಸೂರು, ಸಿಂಧನೂರು ಹಾಗೂ ಮಸ್ಕಿ ತಾಲೂಕು ಹೊರತುಪಡಿಸಿ ಉಳಿದ ತಾಲೂಕುಗಳಲ್ಲಿ ಭಾರೀ ಮಳೆಯಾಗಿದೆ. ಮೇ 28ರ ಬೆಳಗ್ಗೆ 8:30ರಿಂದ 24 ಗಂಟೆಗಳಲ್ಲಿ ದೇದುರ್ಗ ತಾಲೂಕಿನಲ್ಲಿ 2.9 ಮಿಲಿಮೀಟರ್ ಮಳೆಯಾಗಬೇಕಿತ್ತು. ಆದರೆ 16.14 ಮಿಲಿಮೀಟರ್ ಮಳೆಯಾಗಿದ್ದು ಶೇಕಡಾ 464ರಷ್ಟು ಹೆಚ್ಚಿನ ಮಳೆಯಾಗಿದೆ. ಲಿಂಗಸೂರಿನಲ್ಲಿ 1.9 ಮಿಲಿಮೀಟರ್ ವಾಡಿಕೆ ಮಳೆಯಾಗಬೇಕಿದ್ದು, ಆದರೆ ಕೇವಲ 0.2 ಮಿಲಿಮೀಟರ್ ಮಳೆಯಾಗಿದೆ. ಮಾನ್ವಿ ತಾಲೂಕಿನಲ್ಲಿ 0.4 ಮಿಲಿಮೀಟರ್ ಮಳೆಯಾಗಬೇಕಿತ್ತು. 2.0 ಮಿಲಿಮೀಟರ್ ಮಳೆ ಕಳೆದ 24 ಗಂಟೆಗಳಲ್ಲಿ ಸುರಿದಿದೆ. ಇದಲ್ಲದೆ ರಾಯಚೂರು ತಾಲೂಕಿನಲ್ಲಿ 1.4 ಮಿಲಿಮೀಟರ್ ವಾಡಿಕೆ ಮಳೆಯಾಗಬೇಕಿದ್ದು, ಆದರೆ ನಿನ್ನೆಯಿಂದ ನಿರಂತರವಾಗಿ ಮಳೆಯಾಗಿದ್ದು 27.4 ಮಿಲಿಮೀಟರ್ ಮಳೆಯಾಗಿದ್ದು ಶೇಕಡಾ 1857ರಷ್ಟು ಹೆಚ್ಚಿನ ಮಳೆ ರಾಯಚೂರು ತಾಲೂಕಿನಲ್ಲಿ ಆಗಿದ್ದು, ಜಿಲ್ಲೆಯಲ್ಲಿ ಕಳೆದ 24 ಗಂಟೆಗಳಲ್ಲಿ ಅತಿ ಹೆಚ್ಚು ಮಳೆಯಾದ ತಾಲೂಕಾಗಿದೆ. ಉಳಿದಂತೆ ಸಿಂಧನೂರಿನಲ್ಲಿ 1.4 ಮಿಲಿಮೀಟರ್ ವಾಡಿಕೆ ಮಳೆಯಾಗಬೇಕಿದ್ದು 0.1 ಮಿಲಿಮೀಟರ್ ಮಳೆ ಸುರಿದಿದೆ. ಮಸ್ಕಿ ತಾಲೂಕಿನಲ್ಲಿ 0.4 ವಾಡಿಕೆ ಮಳೆಯಾಗಬೇಕಿದ್ದು, ಆದರೆ 0.1 ಮಿಲಿಮೀಟರ್ ಮಳೆಯಾಗಿದೆ. ಹಾಗೂ ಸಿರವಾರ ತಾಲೂಕಿನಲ್ಲಿ 3.0 ಮಿಲಿಮೀಟರ್ ಮಳೆಯಾಗಬೇಕಿದ್ದು 6.4 ಮಿಲಿಮೀಟರ್ ಮಳೆಯಾಗಿದೆ. ಜಿಲ್ಲೆಯಲ್ಲಿ ಒಟ್ಟಾರೆಯಾಗಿ ಕಳೆದ 24 ಗಂಟೆಗಳಲ್ಲಿ 1.5 ವಾಡಿಕೆ ಮಳೆಯಾಗಬೇಕಿದ್ದು
ಆದರೆ 8.8 ಮಿಲಿಮೀಟರ್ ಮಳೆಯಾಗಿದ್ದು ಶೇಕಡ 487ರಷ್ಟು ಅಧಿಕ ಮಳೆ ಸುರಿದಿದೆ. ಮುಂಗಾರು ಪೂರ್ವದಲ್ಲಿಯೇ ಅಧಿಕ ಮಳೆಯಾಗಿದ್ದು ಮಾರ್ಚ್ 1ರಿಂದ ಈವರೆಗೆ ಒಟ್ಟು 186.7 ಮಿಲಿಮೀಟರ್ ಮಳೆಯಾಗಿದೆ. ಆದರೆ ವಾಡಿಕೆ ಅನುಸಾರ ಮಾರ್ಚ್ನಿಂದ ಈವರೆಗೆ 62.3ರಷ್ಟು ಮಾತ್ರ ಮಳೆಯಾಗಬೇಕಿತ್ತು. ಮಾರ್ಚ್ನಿಂದ ಈವರೆಗೆ ಶೇಕಡ 200ರಷ್ಟು ಅಧಿಕ ಮಳೆ ಜಿಲ್ಲೆಯಲ್ಲಿ ಆಗಿದೆ. ಜಲಜೀವನ್ ಮಿಷನ್ ಯೋಜನೆಯಡಿ ಪ್ರತಿ ಮನೆಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸಲು ಕಾಮಗಾರಿಗಳನ್ನು ಕೈಗೊಳ್ಳುತ್ತಿದ್ದು ನೀರಿನ ಲಭ್ಯತೆ ಮತ್ತು ಸಮರ್ಪಕ ಸರಬರಾಜು, ನೀರಿನ ಗುಣಮಟ್ಟದ ಕುರಿತು ಸಾರ್ವಜನಿಕ ಪ್ರತಿಕ್ರಿಯೆಯನ್ನು ಸಂಗ್ರಹಿಸಲು ಕೇಂದ್ರ ವಾಣಿಜ್ಯ ಇಲಾಖೆಯ ಜಂಟಿ ಕಾರ್ಯದರ್ಶಿ ಐಶ್ವರ್ಯ ಅವರು ಜಿಲ್ಲೆಯ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಈ ವೇಳೆ ಜಿಲ್ಲೆಯ ಅಧಿಕಾರಿಗಳಿಂದ ತಪ್ಪು ಮಾಹಿತಿ ಮತ್ತು ಗ್ರಾಮಸ್ಥರಿಂದಲೂ ನೀರಿನ ಸಮರ್ಪಕ ಸರಬರಾಜು, ಗುಣಮಟ್ಟದವಲ್ಲದ ನೀರು ಸರಬರಾಜು ಮಾಡುತ್ತಿರುವುದು ಕಂಡುಬಂದಿತು. ಜಲಜೀವನ್ ಮಿಷನ್ ಯೋಜನೆಯಡಿ ಪ್ರತಿ ಮನೆಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸಲು ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತಿದ್ದು, ನೀರಿನ ಲಭ್ಯತೆ ಮತ್ತು ಸಮರ್ಪಕ ಸರಬರಾಜು, ನೀರಿನ ಗುಣಮಟ್ಟ ಕುರಿತು ಸಾರ್ವಜನಿಕ ಪ್ರತಿಕ್ರಿಯೆಯನ್ನು ಸಂಗ್ರಹಿಸಲು ಕೇಂದ್ರ ವಾಣಿಜ್ಯ ಇಲಾಖೆಯ ಜಂಟಿ ಕಾರ್ಯದರ್ಶಿ ಐಶ್ವರ್ಯ ಅವರು ಜಿಲ್ಲೆಯ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಈ ವೇಳೆ ಜಿಲ್ಲೆಯ ಅಧಿಕಾರಿಗಳಿಂದ ತಪ್ಪು ಮಾಹಿತಿ ಮತ್ತು ಗ್ರಾಮಸ್ಥರಿಂದಲೂ ನೀರಿನ ಅಸಮರ್ಪಕ ಸರಬರಾಜು, ಗುಣಮಟ್ಟವಲ್ಲದ ನೀರು ಸರಬರಾಜು ಮಾಡುತ್ತಿರುವುದು ಕಂಡುಬಂದಿತು. ಜಿಲ್ಲೆಯ ದೇದುರ್ಗ, ಸಿರುವಾರ ಮತ್ತು ರಾಯಚೂರು ತಾಲೂಕುಗಳಲ್ಲಿ ಜೆಜೆಎಂ ಕಾಮಗಾರಿಗಳನ್ನು ಪರಿಶೀಲನೆ ನಡೆಸಲು ಭೇಟಿ ನೀಡಲಾಗಿತ್ತು. ರಾಯಚೂರು ತಾಲೂಕಿನ ಜೇಗರ್ಕಲ್, ಮನ್ಸ್ಲಾಪುರ ಸೇರಿದಂತೆ ವಿವಿಧ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಗ್ರಾಮಸ್ಥರಿಂದ ಕುಡಿಯುವ ನೀರಿನ ಸರಬರಾಜು ಕುರಿತು ದೂರುಗಳು ಕೇಳಿಬಂದವು. ಮನ್ಸ್ಲಾಪುರ ಗ್ರಾಮದಲ್ಲಿ ಜಲಜೀವನ್ ಮಿಷನ್ ಯೋಜನೆಯಡಿ ಮನೆಗಳಿಗೆ ನಲ್ಲಿಗಳು ಅಳವಡಿಸಿದ್ದು ಮೀಟರ್ ಸಂಪೂರ್ಣವಾಗಿ ಹಾಳಾಗಿದೆ. ಜೊತೆಗೆ ನಲ್ಲಿ ಅಳವಡಿಸಿ ವರ್ಷ ಕಳೆದರೂ ನೀರು ಸರಬರಾಜು ಮಾಡಿಲ್ಲವೆಂದು ಗ್ರಾಮಸ್ಥರು ದೂರಿದರು. ಕುಡಿಯಲು ಗುಣಮಟ್ಟವಲ್ಲದ ನೀರು ಸರಬರಾಜು ಮಾಡುತ್ತಿರುವ ಕುರಿತು ದೂರು ಕೇಳಿ ಬಂದ ಹಿನ್ನೆಲೆ ಅಧಿಕಾರಿಗಳು ಸ್ಥಳದಲ್ಲಿಯೇ ಕುಡಿಯುವ ನೀರನ್ನು ಪರಿಶೀಲನೆ ನಡೆಸಿದರು. ಕುಡಿಯುವ ನೀರನ್ನು ಕಿಟ್ ಮೂಲಕ ಪರಿಶೀಲನೆ ನಡೆಸಿದ ಸಂದರ್ಭದಲ್ಲಿ ಮನೆಗಳಿಗೆ ಸರಬರಾಜು ಮಾಡುತ್ತಿರುವ ನೀರು ಕುಡಿಯಲು ಯೋಗ್ಯವಲ್ಲ ಎಂಬ ಅಂಶ ಬೆಳಕಿಗೆ ಬಂದಿದೆ. ಕೇಂದ್ರ ತಂಡದ ಅಧಿಕಾರಿಗಳಿಗೆ ತಪ್ಪು ಮಾಹಿತಿ ನೀಡಿದ ಅಧಿಕಾರಿಗಳನ್ನು ಐಶ್ವರ್ಯ ಅವರು ತರಾಟೆಗೆ ತೆಗೆದುಕೊಂಡರು. ಜಿಲ್ಲೆಯ ವಿವಿಧ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು. ತಾಲೂಕಿನ ಮನ್ಸ್ಲಾಪುರ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಗ್ರಾಮ ಸದಸ್ಯರಿಂದ ಮಾಹಿತಿ ಪಡೆದುಕೊಂಡರು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಷ್ಟು ಮನೆಗಳಿಗೆ ಎಷ್ಟು ನಲ್ಲಿಗಳು ಅಳವಡಿಸಲಾಗಿದೆ, ನೀರಿನ ಮೂಲಗಳು ನೀರು ಕುಡಿಯುವುದಕ್ಕೆ ಯೋಗ್ಯವಾಗಿದೆಯೇ ಎಂದು ಮಾಹಿತಿ ಪಡೆದುಕೊಂಡರು. ಜಿಲ್ಲೆಯಲ್ಲಿ ಜಲಜೀವನ್ ಮಿಷನ್ ಮೊದಲ ಹಂತದಲ್ಲಿ 311 ಗ್ರಾಮಗಳಲ್ಲಿ 83,480 ಮನೆಗಳಿಗೆ ಪೈಪ್ಲೈನ್ ಅಳವಡಿಸಿ ನಲ್ಲಿ ಸಂಪರ್ಕ ಒದಗಿಸಲಾಗುತ್ತಿದೆ. ಇದಕ್ಕಾಗಿ ಒಟ್ಟು 211 ಕೋಟಿ ವ್ಯಯಿಸಲಾಗುತ್ತಿದೆ. ಎರಡನೇ ಹಂತದಲ್ಲಿ 262 ಗ್ರಾಮಗಳ ಮನೆಗಳಿಗೆ ಪೈಪ್ಲೈನ್ ಮತ್ತು ನಲ್ಲಿ ಸಂಪರ್ಕ ಕಲ್ಪಿಸಲು ಒಟ್ಟು 124 ಕೋಟಿ ಒದಗಿಸಲಾಗಿದೆ. ರಾಯಚೂರು ತಾಲೂಕಿನಲ್ಲಿ ಮೊದಲ ಹಂತದಲ್ಲಿ 35 ಕಾಮಗಾರಿಗಳು ಕೈಗೆತ್ತಿಕೊಂಡಿದ್ದು 33 ಕಾಮಗಾರಿಗಳು ಪೂರ್ಣಗೊಂಡಿವೆ. 23 ಕಾಮಗಾರಿಗಳು ಗ್ರಾಮ ಪಂಚಾಯಿತಿಗಳಿಗೆ ಹಸ್ತಾಂತರ ಮಾಡಲಾಗಿದೆ. ಇನ್ನು 10 ಕಾಮಗಾರಿ ಪ್ರಗತಿ ಹಂತದಲ್ಲಿವೆ. ಎರಡನೇ ಹಂತದಲ್ಲಿ 41 ಕಾಮಗಾರಿಗಳಲ್ಲಿ 36 ಪೂರ್ಣಗೊಂಡಿದ್ದು 23 ಕಾಮಗಾರಿ ಹಸ್ತಾಂತರ ಮಾಡಲಾಗಿದೆ. 13 ಕಾಮಗಾರಿ ಬಾಕಿ ಇವೆ. ಮೂರನೇ ಹಂತದಲ್ಲಿ 104 ಕಾಮಗಾರಿಗಳಲ್ಲಿ 63 ಕಾಮಗಾರಿ ಪೂರ್ಣಗೊಂಡರೆ 41 ಕಾಮಗಾರಿಗಳನ್ನು ಹಸ್ತಾಂತರ ಮಾಡಿದೆ. ಇನ್ನುಳಿದ 18 ಕಾಮಗಾರಿ ಬಾಕಿ ಉಳಿದಿವೆ ಎಂದರು. ಬಹುತೇಕ ಗ್ರಾಮಗಳಲ್ಲಿನ ಅಳವಡಿಸಿದ ನಲ್ಲಿಗಳು ಹಾಳಾಗಿದ್ದು ಕೆಲವು ಕಡೆಗಳಲ್ಲಿ ಪೈಪ್ ಕಿತ್ತು ಹೋಗಿದ್ದು ಕಂಡುಬಂತು. ಗ್ರಾಮ ಪಂಚಾಯಿತಿಗಳಿಗೆ ಹಸ್ತಾಂತರ ಮಾಡಿದ ಬಳಿಕವೂ ನೀರು ಸರಬರಾಜು ಮಾಡದೇ ಇರುವುದು ಕಂಡುಬಂದಿತು. ಭೇಟಿ ವೇಳೆ ನಿವೃತ್ತ ಮುಖ್ಯ ಅಭಿಯಂತರ ಕುಮಾರ್ ಸಿಂಗ್ ಬಾಡ್ಯಾಳ, PMGSY ಕಾರ್ಯಪಾಲಕ ಇಂಜಿನಿಯರ್ ಮೇನಕಾ ಪಾಟೀಲ್, RWS ಕಾರ್ಯಪಾಲಕ ಅಭಿಯಂತರರು ನಾಗೇಶ್, ಸಹಾಯಕ ಕಾರ್ಯಪಾಲಕ ಅಭಿಯಂತರ ಚೌಹಾಣ್, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಪವಾರ್, ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಘವೇಂದ್ರ ಬೋರಡಿ, ಉಪಾಧ್ಯಕ್ಷೆ ಉಮಾ, PDO ಅನ್ನಪೂರ್ಣ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಜೂನ್ 1ರಿಂದ ಗಾಣಿಗ ಸಮಾಜದಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಚನ್ನಪ್ಪ ಸಜ್ಜನ್. ಅಕ್ರಮ ಗೋ ಸಾಗಾಣಿಕೆ. ವಾಹನಗಳ ತಪಾಸಣೆ ನಡೆಸಿ ಅಕ್ರಮ ಸಾಗಾಣಿಕೆ ತಡೆಯಲಿ ವಿನಯ್ ಸಿಂಗ್ ಠಾಕೂರ್. ಪಾದಾಚಾರಿ ರಸ್ತೆ ಒತ್ತುವರಿ ತೆರವುಗೊಳಿಸಿದ ಪೊಲೀಸರು. ಅಪರಾಧಗಳ ನಿಯಂತ್ರಣಕ್ಕೆ ರಾಯಚೂರು ಪೊಲೀಸರಿಂದ ವಿಭಿನ್ನ ಪ್ರಯತ್ನ. ಜಿಲ್ಲೆಯಲ್ಲಿ ಮುಂದುವರೆದ ಮಳೆ. ವಾಡಿಕೆ ಮಳೆಯಿಂದ ರಾಯಚೂರು ತಾಲೂಕಿನಲ್ಲಿ ಹೆಚ್ಚು ಮಳೆ ದಾಖಲು. ನಗರದ ಅಶೋಕ್ ಡಿಪೋ ಬಳಿ 2 ಬಾರ್ ತೆರವಿಗೆ ಟಿಪ್ಪು ಸುಲ್ತಾನ್ ಸಂಘ ಮನವಿ. ಮತ್ತು ಜಲ ಜೀವನ್ ಮಿಷನ್ ಯೋಜನೆ ಕಾಮಗಾರಿ ಕೇಂದ್ರ ತಂಡದಿಂದ ಪರಿಶೀಲನೆ. ಮನ್ಸಾಪುರ್ನಲ್ಲಿ ನೀರಿನ ಪರೀಕ್ಷೆ, ಕಲುಷಿತ ನೀರು ಪತ್ತೆ. ವಾರ್ತೆಗಳನ್ನು ಪ್ರಾಯೋಜಿಸಿದವರು Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Ghee. Sri Raghavendra ತುಪ್ಪ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IV Road, Raichur. ಶನಿದೇವರ ನೂತನ ಮಂದಿರ ಶಿಲಾನ್ಯಾಸ. ಶಿರಡಿಯಲ್ಲಿ ಸಾಯಿ ದರ್ಶನ, ಶಿಂಗನಪುರದಲ್ಲಿ ಶನಿ ದರ್ಶನ, ಹಾಗೆ ನಮ್ಮ ರಾಯಚೂರಿನಲ್ಲಿ ಓಂ ಸಾಯಿ ಧ್ಯಾನ ಮಂದಿರದಲ್ಲಿಯೂ ಈಗ ಶನಿದೇವರ ದರ್ಶನ ಸಾಧ್ಯವಾಗಲಿದೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.